55,000 ಕೊಟ್ಟು ತೊಗೊಂಡಿರುವಂಥ ಜಿಲ್ಯಾಟೋ. ನಮ್ದು ಯಾವ್ದು ಬರ್ಬೋದು ಕಾರು? ಹಾಂ, BMW ಬರ್ಬೇಕಾ? ನಾನು ಮಾತಾಡೋದು ಎಷ್ಟು ಕೇಳಿಸ್ತಿಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಫನ್ ಇದೆ. ಕುಚ್ಚು ಬರೀ ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ಕೊಂತೀವಿ, ಬಾಲಿಯಲ್ಲೂ ಟ್ರಾಫಿಕ್ ಜಾಸ್ತಿ. ಇಲ್ಲಿ ನೋಡಿ ಅರ್ಜುನನ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ ಅಂತಂತಂದರೆ, ಸ್ವಾಮಿ ಚೆನ್ನಾಗಿದೆ. ಬೆಡ್ ಒಳ್ಳೆ ನಿದ್ದೆ ಮಾಡ್ಬೋದು. ಇಟ್ಸ್ ವೆರಿ ಫೇಮಸ್ ಹಿಯರ್. Shahrukh Khan and then Kareena Kapoor. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್. ನಾವು ಎಲ್ಲಿದ್ದೀವಿ ನಿಶ್ಮಿತಾ? ಬಾಲಿ. ಸೊ ಜಸ್ಟ್ ನಾವು ಲ್ಯಾಂಡ್ ಆಗಿದ್ದೀವಿ ಬಾಲಿಗೆ. ಸೊ ಬಾಲಿ ಏರ್ಪೋರ್ಟಲ್ಲಿದ್ದೀವಿ. ನಮಗೆ 2 ಕೆಲಸ ಇದೆ ಇವಾಗ. ಒಂದು ಬಂದುಬಿಟ್ಟು ನಮ್ಮದು ಲಗೇಜಸ್ ಬಂದಿದೆ. ಲಗೇಜಸ್ ಬಂದಿದೆಯಾ ಇಲ್ವೋ ಚೆಕ್ ಮಾಡಬೇಕು ಫಸ್ಟು. ಬಂದಿದ್ರೆ ರಿಸೀವ್ ಮಾಡ್ಕೋಬೇಕು, ಕಲೆಕ್ಟ್ ಮಾಡ್ಕೋಬೇಕು, ಇಮಿಗ್ರೇಷನ್ ಪ್ರಾಸೆಸ್ ಮುಗಿಸ್ಬೇಕು. ಅಲ್ಲಿಗೆ 3 ಕೆಲಸ ಇದೆ. ಲಗೇಜ್ ಇಸ್ಕೊಳ್ಳೋದು, ಇಮಿಗ್ರೇಷನ್ ಪ್ರಾಸೆಸ್ ಮುಗಿಸೋದು, ನೆಕ್ಸ್ಟ್ ಬಂದುಬಿಟ್ಟು ಸಿಮ್ ಕಾರ್ಡ್ ತೊಗೊಳ್ಳೋದು. ಸೊ ಇಷ್ಟು ಕೆಲಸ ಮುಗಿಸ್ಬೇಕು. ಇಷ್ಟು ಕೆಲಸ ಮುಗಿಸಿ ನೆಕ್ಸ್ಟ್ ಟ್ರಿಪ್ನ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಸೊ ಇಮಿಗ್ರೇಷನ್ ಪ್ರಾಸೆಸ್ ಕಡೆಗೆ ಹೋಗ್ತಾ ಇದ್ದೀವಿ. ಇಮಿಗ್ರೇಷನ್. ಸೊ ಈ ಬಾಲಿಗೆ ಬರಬೇಕಾದ್ರೆ, ಇಂಡೋನೇಷ್ಯಾ ಬರಬೇಕಾದ್ರೆ ನಾವೊಂದು ಅರೈವಲ್ ಕಾರ್ಡ್ ಅಂತ ಮಾಡ್ಕೊಂಬರ್ಬೇಕು. ಸೊ ಈ ಅರೈವಲ್ ಕಾರ್ಡು ಮ್ಯಾಂಡಿಟರಿ. ಏನು ನಿಶ್ಮಿತಾ? ಅರೈವಲ್ ಕಾರ್ಡ್ ಇದು ಮ್ಯಾಂಡಿಟರಿ. ಈ ಕಾರ್ಡ್ ಮಾಡ್ಕೊಳ್ಳೇಬೇಕು. ಇದು ಫ್ರೀ ಆಫ್ ಕಾಸ್ಟ್. ಅದಕ್ಕೆ ಇದು ಏನು ಅಮೌಂಟ್ ಕೊಡೋದೇನೂ ಇರೋಲ್ಲ. ಜಸ್ಟ್ ಇಂಡೋನೇಷ್ಯಾದ ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟ್ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ನೆಕ್ಸ್ಟು ಅಲ್ಲಿ ನಿಮ್ಮದು ಪಾಸ್ಪೋರ್ಟ್ ಡೀಟೇಲ್ಸು ಎಲ್ಲ ಎಂಟ್ರಿ ಮಾಡ್ತು ಅಂತಂತಂದರೆ ಯು ವಿಲ್ ಬಿ ಗೆಟಿಂಗ್ ಎ ಅರೈವಲ್ ಕಾರ್ಡ್. ಸೊ ಇದು ವೀಸಾ ಆದಮೇಲೆ ಅಪ್ಲೈ ಮಾಡಬೇಕಾಗತ್ತಾ. ಇದು ವೀಸಾ ಆಗಿ ನೀವು ಬರೋ 72 ಅವರ್ಸ್ ಮುಂಚೆ, 72 ಅವರ್ಸ್ ಮುಂಚೆ ನೀವು ಈ ವೀಸಾ ಕಾರ್ಡನ್ನ ಅಪ್ಲೈ ಮಾಡಿಕೊಂಡು ತೊಗೊಂಡು ಬರಬೇಕಾಗತ್ತೆ. ನೋಡಿ, ನಿಮ್ಮದು ಅರೈವಲ್ ಕಾರ್ಡ್ಸ್ ಇಫ್ ಇನ್ ಕೇಸ್ ನೀವೇನಾದರೂ ಮಿಸ್ ಆಗಿತ್ತು ಅಂತಂತಂದರೆ ಇಲ್ಲಿ ಈ ಥರ ಹಾಕಿರ್ತಾರೆ. ಸೊ ಯು ಕ್ಯಾನ್ ಯೂಸ್ ದಿಸ್. ನೀವು ಅರೈವಲ್ ಕಾರ್ಡ್ ಇಲ್ಲೇ ಮಾಡ್ಕೋಬೋದು. ನಾವು ಆ್ಯಕ್ಚುಲಿ ಈ ವೀಸಾ ಮಾಡ್ಕೊಂಬಂದಿದ್ದೀವಿ. ನಾವು ಆನ್ ಅರೈವಲ್ ವೀಸಾ ತೊಗೊಂಡಿಲ್ಲ. ಸೊ ಈ ವೀಸಾ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿಕೊಂಡು ನಾವು ಆಲ್ರೆಡಿ ವೀಸಾ ತೊಗೊಂಡು ಬಂದಿದ್ದೀವಿ. ಸೊ ದಟ್ ನೀವೇನಿಲ್ಲ, ಒಂದು 1 hour 1.5 hour ನೀವು ಸ್ಕಿಪ್ ಮಾಡ್ಬೋದು ಅಷ್ಟೇ. ಈ ಟೈಮ್ ಉಳಿಯುತ್ತೆ. ಇದೆಲ್ಲ ಮಾಡಿಕೊಟ್ರೋದು ನಾನಲ್ಲಪ್ಪ, ಎಲ್ಲ ಇವಳೆ ನಿಶ್ಮಿತನೇ ಮಾಡಿರೋದು. ನಾನು ಜಸ್ಟ್ ಇಂತಿಂಥವು ಮಾಡಬೇಕು ಅಂತ ಹೇಳಿರೋದು ಅಷ್ಟೇ. ಎಲ್ಲ ಇವಳೆ ಮಾಡ್ಕೊಂಡಿರೋದು. ಇಮಿಗ್ರೇಷನ್ ಚೆಕ್ ಆಗಿದೆ. ಲಗೇಜಸ್ ಎಲ್ಲ ತೊಗೊಂಡಿದ್ದೀವಿ. ಲಗೇಜಸ್ ಎಲ್ಲ ರಿಸೀವ್ ಆಯಿತು. ಅದಾದಮೇಲೆ ಆನ್ ಅರೈವಲ್ ವೀಸಾ ಚೆಕ್ ಮಾಡ್ತಾರೆ. ಯಾವಾಗ ಅಂತ ಇಮಿಗ್ರೇಷನಲ್ಲಿ ಆನ್ ಅರೈವಲ್ ವೀಸಾ ಚೆಕ್ ಮಾಡಲ್ಲ. ಸೊ ನಾವು ಕನ್ಫ್ಯೂಸ್ ಆದ್ವಿ, ಇಮಿಗ್ರೇಷನಲ್ಲೇ ಚೆಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಆಫ್ಟರ್ ದಟ್ ಇನ್ನೊಂದು ಕೌಂಟ್ರ್ ಇದೆ. ಸೊ ಆ ಕೌಂಟ್ರಲ್ಲಿ ನಮಗೆ ಈ ವೀಸಾ ಚೆಕ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅರೈವಲ್ ಕಾರ್ಡದು QR ನೀವೇನು ತೊಗೊಂಡಿರ್ತೀವಿ, ನಮ್ಮ ಫ್ರೀ ಆಫ್ ಕಾಸ್ಟಲ್ಲಿ ಏನು ತೊಗೊಂಡಿರ್ತೀವಿ, ಸೊ ಅದನ್ನು ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಇದೆಲ್ಲ ಚೆಕ್ಕಿಂಗ್ ಎಲ್ಲ ಆದಮೇಲೆ ನಮಗೆ ದೊಡ್ಡ ಟಾಸ್ಕ್ ಬಂದ್ಬಿಟ್ಟು ಈ ಸಿಮ್ ತೊಗೊಳ್ಳೋದು. ಸೊ ಈ ಸಿಮ್ ತೊಗೊಂಡ್ವಿ. ಇವಾಗ ಈ ಸಿಮ್ ಎಲ್ಲ ತೊಗೊಂಡು ನೆಕ್ಸ್ಟ್ ಹಿಂಗೆ ನೋಡಿದ್ರೆ ನಾನು ಪಿಕಪ್ ಮಾಡೋ ಅಂತ ನಮ್ಮ ಫ್ರೆಂಡ್ ಬಂದಿರ್ತಾರೆ. ಸೊ ಅವನನ್ನು ನೋಡಬೇಕು ಎಲ್ಲಿದ್ದಾರೆ ಅಂತ. Hi man, nice to meet you too. So I will come. So he is my taxi driver. ನಾವು ಇವ್ರನ್ನ ಹೆಂಗೆ ಬುಕ್ ಮಾಡ್ಕೊಂಡ್ವಿ ಅಂತ ಹೇಳ್ತೀನಿ ಕಥೆ ಇದನ್ನು.
ಇದನ್ನು ನಾವು ಲೋಕಲಲ್ಲಿ ನಾವು ಚೆಕ್ ಮಾಡಿಕೊಂಡು ನಾವು ಬುಕ್ ಮಾಡ್ಕೊಂಡಿದ್ದು. ಸೊ ಇವ್ರನ್ನ ಹೆಂಗೆ ಬುಕ್ ಮಾಡ್ಕೊಂಡ್ವಿ, ಏನು ಮಾಡಿದ್ವಿ ಎಲ್ಲದನ್ನು ಹೇಳ್ತೀನಿ. ಸೇ ಹಾಯ್. ಹಾಯ್, ನಮಸ್ತೆ ನಮಸ್ತೆ. ಎಕ್ಸ್ಕ್ಯೂಸ್ ಮೀ. ಫುಲ್ ಟ್ರಾಫಿಕ್, ಸಿಕ್ಕಾಪಟ್ಟೆ ಸೆಕೆ ಇದೆ. ಲಾಸ್ಟ್ 2 days ಬ್ಯಾಕ್ ನನ್ನ ಫ್ರೆಂಡ್ ಬಂದಿದ್ದಾರೆ. ಅವ್ರು ಹೇಳಿದ್ರು ಸಾಯಂಕಾಲದ ಮೇಲೆ ಮಳೆ ಬರುತ್ತೆ. ನನಗೆ ನೋಡಿದ್ರೆ ಮಳೆ ಬರುತ್ತೋ ಇಲ್ವೋ ಅನ್ನೋ ಥರ ಡೌಟ್ ಆಗ್ತಾಯಿದೆ. ಯಾಕೆಂದರೆ ಫುಲ್ಲು ಕೈಯೆಲ್ಲ ಸ್ವೆಟ್ಟಿಂಗು. ನಾನು ಮೋಸ್ಟ್ಲಿ ಸ್ವೆಟ್ರ್ ಹಾಕಿರೋದಕ್ಕೆ ಆ ಥರ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನೋಡಿ ನಿಶ್ಮಿತಾ ನಗ್ತಾ ಇದ್ದಾಳೆ. ಏನು ನಿಶ್ಮಿತಾ, ಎಲ್ಲ ಇನ್ನೋವಾಗಲೇ ಇದೆ. ಯಾವ್ದಾದ್ರು ಹೊಸ ಕಾರ್ ನೋಡ್ತಾ ಇದೀಯಾ ನೀನು? ನಮ್ದು ಯಾವ್ದು ಬರ್ಬೋದು ಕಾರು? ಹಾಂ, BMW ಬರಬೇಕಾ? ವೆಲ್ಫೇರ್ ಬೇಡವಾ? ಇಲ್ಲ, ಸುಮ್ಮನೆ ಹೇಳಿ. Welcome to Bali. Thank you, sir. Sir, how long you are driving taxis? Since the 2017. 20s. Yeah, and have vacuum because have the COVID, right? Okay. Yeah, and then around 2022, Okay. yeah, we start again Mm-hmm. until now. How was your Corona days in Bali? It's difficult, yeah, because I'm maybe around 80% we Mhm. work for tourism. Tourism, yes. Yes. So we must looking the another job Mm-hmm. like the selling the Mm-hmm. second hand, Mm-hmm. selling food. Yeah. Like me, I'm learn about the technician. Okay. So when now have the gas, Okay. I still have the another job. Oh, nice. What technician you are? Air conditioner and refrigerator. Nice. Which car this is? This manufactured from China is a Wuling. Mm-hmm. Silahkan tempel kartu uang elektronik. Silahkan tempel kartu uang elektronik. Maaf, saldo Anda tidak mencukupi. Silahkan menggunakan kartu lainnya. Terima kasih. So basically we are from India. You In India, original from India. India, Uh-huh. south part of the India. South of from South part. South part. Okay. Karnataka, Bangalore. You heard Bangalore? Yeah, it's similar. Bangalore. Yeah, I know from film. Yeah. Which film you know? For the title, I'm not sure. Okay. But sometime I heard about the Bangalore. Okay. Yeah. So still far from Mumbai. Oh, you know Mumbai. Oh. Yeah. It's far from. It's almost 1,500, 1,700 kilometers. Oh, it's so far. It's a central, not exactly the central part of India. Yes. But this Bangalore is the south part of the Bangalore. Alright. Sorry, south part of the India. India. Okay. But the country is still India, yeah. Yes, yes, yes. Yeah. So you know Shah Rukh Khan. Shah Rukh Khan is very famous here. Yes. Shah Rukh Khan and then Kareena Kapoor. Kareena Kapoor. Many. You watch her songs. Kareena songs, movies, songs, song. Yeah. Like the what the title? I forgot. The title. Huh? Kuchi Kuchi Hota Hai. कुछ कुछ होता है. Super. Yeah. It's all music, yeah.
Kuchi kuchi hota hai. ಕುಚು ಕುಚು ಹೋತಾ ಹೇ ಸಾಂಗ್. It's a ಬಾಲಿದು ಏರ್ಪೋರ್ಟಿನ ಗೇಟ್ಸ್. ಸೊ ಎಷ್ಟು ಚೆನ್ನಾಗಿ ಅವ್ರ ಟ್ರೆಡಿಷನ್ಸ್ನ ತೋರಿಸ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಏನು ಸ್ಮಿತಾ ಭಾರಿ ಖುಷಿ ಆಗುತ್ತೆ ಇಂಥವು ನೋಡಿದಾಗ. ಸೊ ಸಿಟಿ ನಾನು ನೋಡ್ತಿರೋಂಗೆ ತುಂಬ ಕ್ಲೀನಾಗಿದೆ. And after this, we saw the Mhm. big statue. That is, I think it's Krishna, yeah. ಕೃಷ್ಣ, Arjuna. ಅರ್ಜುನ. Sorry, Arjuna. ಅರ್ಜುನ ಇಲ್ಲಿ ನೋಡಿ, ಅರ್ಜುನನ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ ಅಂತಂತಂದರೆ ಸೂಪರ್. Yeah. ರಾಮಾಯಣ. Mahabharata and Ramayana. Ramayana. Yeah, almost the big statue in Bali about the Mahabharata and Ramayana. ಗರುಡ ವಾಹನ. Garuda Vishnu. Karuna. Vajana. Yes. That is the biggest temple, right? Yeah. Not temple. It's a statue. Park. Yeah, Park. and statue. Statue. This is number 3 in the world. Yeah. Oh. That is why the most tourisms come here. Yes. Many from everywhere. ನನ್ನ ಎಂಟ್ರಿ ಚೆನ್ನಾಗಿತ್ತು. ಎಂಟ್ರಿ ಬಂದಿದ ತಕ್ಷಣ ರಿಸೆಪ್ಷನ್ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಸೊ ಎಲ್ಲ ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಒಳಗಡೆ ಹೋಗಿ ರೂಮ್ ನೋಡಬೇಕು. ರೂಮ್ ಏನಿದೆ, ಯಾವ ಥರ ಇದೆ. ನಿಮಗೆಲ್ಲ ಮೆನ್ಷನ್ ಆಗಿರಲಿಲ್ಲ ಅಲ್ವಾ? ಸೊ ನಾವು booking.com ಮಾಡಿದ್ದು. ನಮಗೆ ಎಷ್ಟು ಬಿತ್ತು? ಅರೌಂಡ್ DM ಮಾಡಲಿ. DM ಮಾಡಬೇಕಾ? ಇದರದ್ದು ಹೋಟೆಲ್ಲು ಕ್ರಿಸ್ಟಲ್ ಕುಟ್ಟ ರೆಸಾರ್ಟ್, ಕ್ರಿಸ್ಟಲ್ ಕುಟ್ಟ ಅಂತ ಅಂದ್ಬಿಟ್ಟು, ಕ್ರಿಸ್ಟಲ್ ಕುಟ್ಟ ಹೋಟೆಲ್ ಅಂತ. ನಾನು ಇದ್ರದ್ದು ಎಲ್ಲ ಲಿಂಕ್ಸಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇದು ಜಸ್ಟ್ ಏನಂದರೆ ಏರ್ಪೋರ್ಟಿಂದ ಒಂದು 3 to 4 kilometers, 3 kilometers ಅಷ್ಟೇ. ನೀವು ಗ್ರ್ಯಾಬ್ ಆರ್ ಗೋಜೆಕ್ ಅನ್ನೋ ಒಂದು ಆ್ಯಪಿಂದ ಏನಾದರೂ ನೀವು ಬುಕ್ ಮಾಡಿದ್ರೆ ಅಫೋರ್ಡಬಲಾಗಿ ಬರ್ಬೋದು. ಬಟ್ ನಮ್ಮದು ಓನ್ ಟ್ಯಾಕ್ಸಿ ನಾವು ಏನು ಹೈರ್ ಮಾಡ್ಕೊಂಡಿದ್ವಿ. ಎಲ್ಲ ಡೀಟೇಲ್ಸ್ ಬೇಕು ಅಂದರೆ DM ಮಾಡಿ. ಏನು ಮಾಡಬೇಕು? ನಮ್ಮ ಟ್ಯಾಕ್ಸಿ ಡೀಟೇಲ್ಸ್, ಹೋಟೆಲ್ ಬುಕ್ಕಿಂಗ್ ಡೀಟೇಲ್ಸ್ ಬೇಕು ಅಂದರೆ DM ಮಾಡಿ. ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಪೇಜ್ ಹೆಸರು? ಬೋರ್ಡಿಂಗ್ ಪಾಸ್. ಅರ್ಥ ಆಯ್ತಾ? ಸೊ ಈ ಥರ ಇದೆ. ಸೊ ಬಟ್ ಸದ್ಯಕ್ಕೆ ಹೋಟೆಲ್ ಅಂತೂ ಚೆನ್ನಾಗಿದೆ. ಅಕ್ಕ ಜ್ಯೂಸ್ ಕುಡ್ದಿದ್ದಾಳೆ, ಐಸ್ ಬಿಟ್ಟಿದ್ದಾಳೆ. ಐಸೆಲ್ಲ ಅಲ್ಲೇ ಇದೆ, ಜ್ಯೂಸ್ ಮಾತ್ರ ಖಾಲಿಯಾಗಿದೆ. ನಂಗೆ ಭಯ, ಬಾಲಿ ಬೆಲ್ಲಿ ಫಿಶ್ ಅಂತ ಏನು ಕುಡಿಯೋಕ್ಕೂ ಇವಾಗ ಹೋಟೆಲ್ ಚೆಕ್-ಇನ್ ಆಗೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ. ಹೇ ಬಾಯ್ ಬಾಯ್. ಏನು ಮಾಡಬೇಕು ಅಂತಂತಂದರೆ ಬಾತ್ರೂಮ್ ನೋಡಬೇಕು. ಪರವಾಗಿಲ್ಲ, ಡೀಸೆಂಟಾಗಿದೆ. ತೀರಾ ದೊಡ್ಡದು ಅಂತನಲ್ಲ, ತೀರಾ ಚಿಕ್ಕದು ಅಂತನಲ್ಲ ಅನ್ನೋಕ್ಕಾಗಲ್ಲ. ಸೊ ಡೀಸೆಂಟಾಗಿದೆ, ಏನು ತೊಂದರೆ ಇಲ್ಲ. ಇವರೆಲ್ಲ ಇದೆಲ್ಲ ಇದಿಟ್ಟಿದ್ದಾರೆ, ಬ್ರಷ್ಷು ಎಲ್ಲ, ಡ್ರೈಯರ್ಸ್ ಇದೆ. ಸೊ ಸ್ಲಿಪ್ಪರ್ಸ್ ಇಟ್ಟಿದ್ದಾರೆ. ಸೊ ಡೀಸೆಂಟಾಗಿದೆ ಹೋಟೆಲು. ಡೀಸೆಂಟ್ ಪ್ರೈಸ್ ಆ್ಯಂಡ್ ಡೀಸೆಂಟ್ ಹೋಟೆಲ್. ಸೊ ಇಲ್ಲೇನಿದೆ ನೋಡೋಣ ತಡಿ. ಇಲ್ಲಿ ಏನಿದೆ, ಇಲ್ಲಿ ಒಂದು ನಾರ್ಮಲ್ ಬಾಲಿ ವ್ಯೂ ಇದೆ. ಏನೋ ಇದೆ ಇಲ್ಲಿ, ಏನೋ ಹೋಟೆಲ್ ಥರನೋ ಏನೋ ಇದೆ. ಇಟ್ಸ್ ನಾರ್ಮಲ್ ವ್ಯೂ, ಡೀಸೆಂಟ್ ರೂಮ್, ನಾಟ್ ಟೂ ಬಿಗ್, ನಾಟ್ ಟೂ ಹೈಫೈ, ಮಿಡ್ ರೇಂಜ್. ಮಲ್ಕೊಳ್ಳೋಕ್ಕೇನಿದೆ, ಮಲ್ಕೊಳ್ಳೋಕ್ಕೇನು ಬೇಕು ಅಷ್ಟಿದೆ. ಸೊ ಇದೆಲ್ಲ ಆದಮೇಲೆ ಒಂದು ಬೆಡ್ ಟೆಸ್ಟ್ ಒಂದು ತೊಗೋಬೇಕು, ಒಂದು ರೌಂಡು. ಹಂಗಂತ ಎಗರಲ್ಲ ನಾನು. ಏನಿದೆ ಬೆಡ್ಡು ನೋಡೋಣ. ಅದ್ಭುತವಾಗಿದೆ ಬೆಡ್. ಸ್ವಾಮಿ
ಚೆನ್ನಾಗಿದೆ ಬೆಡ್, ಒಳ್ಳೆ ನಿದ್ದೆ ಮಾಡ್ಬೋದು. ಇವಾಗ ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿಬಿಟ್ಟು ನಾವಿವಾಗ ಬಂದ್ಬಿಟ್ಟು ಬಾಲಿಯಲ್ಲಿ ಕುಟ್ಟ ಅನ್ನೋ ಒಂದು ರೀಸನಲ್ಲಿದ್ದೀವಿ. ಕುಟ್ಟ ಏರ್ಪೋರ್ಟಿಂದ ಜಸ್ಟ್ 4 ಕಿಲೋಮೀಟರ್ಸು. ಇದಾದಮೇಲೆ ನಮಗೆ ಏನಿದೆ ಅಂತಂತಂದರೆ 2 ಬೀಚ್ ಇದೆ ಇಲ್ಲಿ. ಒಂದು ಬಂದ್ಬಿಟ್ಟು ಸೆಮಿನಿಯಾಕ್ ಬೀಚ್ ಅಂತ, ಇನ್ನೊಂದು ಬಂದ್ಬಿಟ್ಟು ಕುಟ್ಟ ಬೀಚ್ ಅಂತ ಅಂದ್ಬಿಟ್ಟು. ಸೆಮಿನಿಯಾಕ್ ಬೀಚು ಸನ್ಸೆಟ್ಟಿಗೆ ಫೇಮಸ್ಸು, ಅಲ್ಲಿಗೆ ಹೋಗೋಣ. ಕುಟ್ಟ ಬೀಚ್ಗೆ ಹೋಗೋಣ. ಅದಾದಮೇಲೆ ಫಿನ್ಸ್ ಬೀಚ್ ಕ್ಲಬ್, ದ ವರ್ಲ್ಡ್ಸ್ ಬೆಸ್ಟ್ ಬೀಚ್ ಕ್ಲಬ್ ಅಂತ ಇದೆ. ಸೊ ಆ ಬೆಸ್ಟ್ ಬೀಚ್ ಕ್ಲಬ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ನೋಡ್ಕೊಂಡು ಬರೋಣ. ಸದ್ಯಕ್ಕೆ ಬಾಯ್, ನಾವು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡ್ಕೊಂಡು ಮತ್ತೆ ಸಿಗೋಣ. ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ಕೊಂತೀವಿ, ಬಾಲಿಯಲ್ಲೂ ಟ್ರಾಫಿಕ್ ಜಾಸ್ತಿ. We are now in Kuta Square. ಕುತ್ತಾ ಸ್ಕ್ವೇರ್. ಬಾಲಿಯಲ್ಲಿ ಇರೋ ಟ್ರಾಫಿಕ್ಕು ಇದನ್ನು ನೋಡ್ತಾ ಇದ್ರೆ ನಮಗೆ ಒಳ್ಳೆ ಚಿಕ್ಕಪೇಟೆಯಲ್ಲಿ ಓದಂಗೆ ಅನ್ನಿಸ್ತಾ ಇಲ್ವ ನಿಶ್ಮಿತಾ? ಚಿಕ್ಕಪೇಟೆಯಲ್ಲಿ ನಾವು ಹೋದಂಗೆ ಒಂದು ರೋಡ್ ಇದು. ಇದು ಒಂದು 30 ಅಡಿ ರೋಡು, 30 ಅಡಿನೂ ಹೆಚ್ಚು ಕಡಿಮೆ 30 ಅಡಿ ರೋಡು. ಅದರಲ್ಲಿ 5 ಅಡಿ ಪಾರ್ಕಿಂಗ್ ಹೋಗಿದೆ. ಸೊ ತುಂಬ ಡಿಫಿಕಲ್ಟ್ ಇರುತ್ತೆ. ನಾವು ಯಾವತ್ತು ಪ್ಲ್ಯಾನ್ ಮಾಡಬೇಕಾದ್ರೆ 1 ಅವರ್ ಅರ್ಲಿಯಾಗೆ ಮಾಡಬೇಕು. ಏನಕ್ಕೆ ಅಂತಂತಂದ್ರೆ ಟ್ರಾಫಿಕಲ್ಲಿ ಸಿಗಾಕಂತೀವಿ. ಟ್ರಾಫಿಕಲ್ಲಿ ಸಿಗಾಕೊಂಡು ಹೋಲ್ ಪ್ಲ್ಯಾನು ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಾಲಿಯಲ್ಲಿ. ಇವಾಗ ನಾವು ಹೋಗ್ತಿರೋಂಥ ಪ್ಲೇಸ್ ಬಂದ್ಬಿಟ್ಟು ಕುಟ್ಟ ಬೀಚ್ ಅಂತ ಅಂದ್ಬಿಟ್ಟು. ಸೊ ಏನು ನಿಶ್ಮಿತಾ? ಕುಟ್ಟ ಬೀಚ್. ಕುಟ್ಟ ಬೀಚ್ಗೆ ಹೋಗಿ ಅಲ್ಲಿಂದ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ಗೆ, ಸೆಮಿನಿಯಾಕ್ ಬೀಚ್ ಅಂತ ಅಂದ್ಬಿಟ್ಟು ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಸೊ ಅದೆಲ್ಲ ಆದಮೇಲೆ ಒಂದು ದ ವರ್ಲ್ಡ್ಸ್ ಬೆಸ್ಟ್ ಆ್ಯಂಡ್ ಫೇಮಸ್ ಫಿನ್ಸ್ ಬೀಚ್ ರೆಸಾರ್ಟ್ ಬೀಚ್ ಕ್ಲಬ್. ಸೊ ಇದಕ್ಕೆ ಹೋಗ್ತೀವಿ. ಸೊ ಅಲ್ಲಿಗೆ ಇವತ್ತಿಂದು ಡೇ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಇವತ್ತಿನ ಡೇ ಫುಲ್ ಪ್ಯಾಕೆ. ಹೆಕ್ಟಿಕ್ ಇತ್ತು. ಎಷ್ಟು ಗಂಟೆಗೆ ನಿಶ್ಮಿತ ಬಂದಿದ್ದಿಲ್ಲಿಗೆ? ನಾವು 12 o'clock ಬಾಲಿಗೆ ಬಂದ್ವಿ. ಅದಾದಮೇಲೆ ಇಮಿಗ್ರೇಷನ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 1-2 hours ಆಯಿತು. ಹೊರಗಡೆ ಬಂದ್ವಿ, ನಮ್ಮ ಟ್ಯಾಕ್ಸಿ ಬಂತು. ಸೊ ಅಲ್ಲಿಂದ ರೂಮ್ ಚೆಕ್-ಇನ್ ಆದ್ವಿ. ರೂಮ್ ಚೆಕ್-ಇನ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ರೆಸ್ಟ್ ಅಂತೂ ಮಾಡಲಿಲ್ಲ. ರೆಸ್ಟೇನೂ ಮಾಡಲಿಲ್ಲ. ನಿಶ್ಮಿತಂಗೆ ಆಗಲೇ ತಲೆನೋವು ಬರ್ತದೆ, ರೆಸ್ಟ್ ಮಾಡಬೇಕು ನಾನು ಅಂತ. ಬಟ್ ರೆಸ್ಟ್ ಮಾಡೋದಕ್ಕೆ ಬಂದಿಲ್ಲವಲ್ಲ. ಇದು ಬಂದು ಕುಟ್ಟ ಬೀಚ್. ಕುಟ್ಟ ಬೀಚ್. ಸೊ ನಾವು ಬೀಚ್ ಹತ್ರಕ್ಕೆ ಹೋಗೋಣ, ನೋಡೋಣ. ಇದು ನನಗೆ ಅನ್ನಿಸ್ದಂಗೆ ಇದು ತೀರಾ ಲೋಕಲ್ ಪೀಪಲ್ಸ್ ಇರೋಂಥ ಬೀಚ್. ಇದು ತೀರಾ ಲೋಕಲ್ ಪೀಪಲ್ಸ್ ಇರೋಂಥ ಬೀಚು. ಮಕ್ಕಳೆಲ್ಲ ಫುಟ್ಬಾಲ್ ಆಡ್ತಾ ಇದ್ದಾರೆ. ಇದು ಪಕ್ಕ ಲೋಕಲಿಯನ್ಸ್ ಇವರು ಆಡ್ತಿರೋದು. ಸೊ ಇವರೆಲ್ಲ ಏನು ಟೂರಿಸ್ಟ್ ಹುಡುಗರೆಲ್ಲ, ಇವರೆಲ್ಲ ಲೋಕಲ್ ಅವರು, ಇವರೆಲ್ಲ ಲೋಕಲ್ ಹುಡುಗರು. ಬೀಚ್ ಓಕೆ, ನಾಟ್ ಸೋ ಗುಡ್. ಸುಮ್ಮನೆ ವಿಸಿಟ್ ಮಾಡಬೇಕಷ್ಟೇ. ಇದೇನು ಮಸ್ಟ್ ರೆಕಮೆಂಡೆಡ್ ಬೀಚ್ ಅಲ್ಲ ಇದು. ಸೊ ಇದು ನಮ್ಮ ಹೋಟೆಲ್ಗೆ ಭಾರಿ ನಿಯರ್ ಆಗಿತ್ತು. ಏನಂತೀಯ? ಹಾಂ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಬೀಚ್ ವಾಕ್ ಮಾಲ್ ಇದು. ಸೊ ಈ ಬೀಚ್ ವಾಕ್ ಮಾಲು ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಕುಟ್ಟ ಬೀಚ್ ಮುಂದೆನೇ ಇರೋವಂಥ ವಾಲ್ ಇದು. ಸೊ ದಿಸ್ ಇಸ್ ದ ಬೀಚ್ ವಾಕ್ ಮಾಲ್. ಓಕೆ ಬಾ. ಸದ್ಯಕ್ಕೆ ಏನು ಕೊಡಿಸೋವಂಥದ್ದು ಏನಿರಲ್ಲ ಇಲ್ಲಿ.
ಕೊಡಿಸೋ ಅಂಥದ್ದು ಏನಿರಲ್ಲ. ಹಾಯ್ ಬ್ಯಾಕ್ ದಿಸ್ ಒನ್. Where are you from? ಇಂಡಿಯಾ. Sorry. Namaste. ನಮಸ್ತೆ. Okay, thank you. Finish day. ಥ್ಯಾಂಕ್ ಯು ಸರ್, ಹ್ಯಾವ್ ಎ ನೈಸ್ ಡೇ. ಇದು ಮಾಲ್ ಥರ ಇದೆಯಾ ಒಳ್ಳೆ ಪಾರ್ಕ್ ಥರ ಇದೆಯಾ ನನಗೂ ಅರ್ಥ ಆಗ್ತಾಯಿಲ್ಲ. ಹಾಂ, ಮಾಲು ಅಲ್ಲ, ಪಾರ್ಕು ಅಲ್ಲ. ಇದು ಮಾಲ್ ಥರ ಇರೋ ಪಾರ್ಕ್ ಇದು. ಸೊ ಈ ಮಾಲಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡೋಣ. ಇಲ್ಲಿ V1ನಲ್ಲಿ ATM ಸೆಂಟರು, ಸೂಪರ್ ಮಾರ್ಕೆಟು, ಕ್ಲಿನಿಕ್ಕು, 3rd ಫ್ಲೋರಲ್ಲಿ ಸನ್ಸೆಟ್ ಡೆಕ್ಕು, ಫುಡ್ ಕೋರ್ಟು, ರೋಸ್ಟರ್ಸು, 2nd ಫ್ಲೋರಲ್ಲಿ ಸಿನಿಮಾ ಹಾಲ್ ಇದೆ, ಪ್ಲೇ ಗ್ರೌಂಡ್ ಇದೆ, 1st ಫ್ಲೋರಲ್ಲಿ ಬೀಚ್ ವಾಕ್ ರೆಸಿಡೆನ್ಸಿ ಇದೆ, ಆಲ್ ಫಾಟ್ ಹೋಟೆಲ್, ಎಲ್ಲೋ ಹೋಟೆಲ್. ಹೋಟೆಲ್ಸ್ ಅಷ್ಟೇ ಇಲ್ಲಿ ಇಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಐಸ್ ಕ್ರೀಮ್ ಜಿಲಾಟೋ ತಿನ್ನೋಣ. ಜಿಲಾಟೋ ನನಗೆ ಅನ್ನಿಸ್ದಂಗೆ ಎಲ್ಲ ಲೋಕಲಿಯನ್ಸ್ ಜಾಸ್ತಿ ಇದ್ದಾರೆ ಇಲ್ಲಿ. ಏನು ಸ್ಮಿತಾ, ಲೋಕಲಿಯನ್ಸ್ ಜಾಸ್ತಿ ಇದ್ದಾರೆ. ಸೊ ಬಟ್ ಕಾನ್ಸೆಪ್ಟ್ ಚೆನ್ನಾಗಿದೆ ಅಲ್ಲ ಮಾಡಿರೋದಿರೋ. ನೋಡು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ವಾಟರ್ ಬಿಟ್ಟು, ಮೀನುಗಳನ್ನ ಬಿಟ್ಟು, ಕಲರ್ ಮೀನುಗಳು ಓಡಾಡ್ತಾ ಇದ್ದಾವೆ. ಸುತ್ತ ರೆಸ್ಟೋರೆಂಟು, ಈ ಕಡೆ ಎಲ್ಲ ಶಾಪಿಂಗ್ ಅಂಗಡಿಗಳು. $50% ಹೇಳಕ್ಕೆ ಮಾತ್ರ ಆಫ್ ಇರುತ್ತೆ ಅಷ್ಟೇ. ಸೊ ನಾನು ಆವಾಗಲೇ ತೋರಿಸಿದ್ನಲ್ಲ ಬೀಚ್ ವಾಕ್ ಎಂಟ್ರೆನ್ಸ್, ಆ ಎಂಟ್ರೆನ್ಸಿಂದ ಬಂದರೆ ಇಲ್ಲಿಂದ ಬರ್ಬೋದು ನಾವು. ಇದು ಒಂದು ಕ್ಯಾಂಡಿ ಶಾಪು. ಈ ಕ್ಯಾಂಡಿ ಶಾಪು ಎಂತೆಂಥ ಚಾಕ್ಲೇಟ್ಗಳಿದೆಯೋ. ಇಲ್ಲಿ ನಾವು ಬಂದಿದ್ದೀವಿ ಜಿಲಾಟೋ ಟ್ರೈ ಮಾಡೋಣ ಅಂತ. ಸೊ ತುಂಬ ಥರ ಜಿಲಾಟೋಸ್ ಇದೆ. ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೋ. Hi, we have to take the bill or how it is? We can order first. What? Small, medium. Okay. Gelato, which is best? Which is the best one? This one. The roaster. Okay. Bueno. Mm-hmm. This one. One roaster. One roaster. Small. Small. Yeah. Have in the cup or cone. Cone. In the cone. Okay. Yeah. Anything else? This That's one it. for you? No, I don't want. Yeah. Yes, sir. Hi. One small cone roaster, yeah? Yes. This one you get discount 15,000. 15,000. For the price 55,000. 55,000. 55,000 ರೂಪಾಯಿ ಜಿಲಾಟೋ. ಟೇಸ್ಟ್ ನೋಡೋಣ. ಡೆಫಿನೆಟ್ಲಿ ಟೇಸ್ಟ್ ನೋಡಬೇಕು. ಯು ಕ್ಯಾನ್ ಗೋ ಔಟ್. ಅಲ್ಲಿಂದ ಹೋಗೋಣ ಬಾ. ಸೊ ಇಲ್ಲಿ ಯಾವ್ಯಾವ ಥರ ಎಲ್ಲ ಚಾಕ್ಲೇಟ್ಸ್ ಇದೆ, ಏನೇನೋ ಚಾಕ್ಲೇಟ್ಸ್ ಇದೆ. ಪೀಚ್ ರಿಂಗ್ ಅಂತೆ. ಸೊ ಇಟ್ಸ್ ಬೇಸಿಕಲಿ ಎ ಕ್ಯಾಂಡಿ ಶಾಪ್. ಬಾಲಿಯ ಕ್ಯಾಂಡಿ ಶಾಪಲ್ಲಿ ಜಿಲಾಟೋ ತೊಗೊಂಡಿದ್ದೀವಿ. ಇಟ್ಸ್ ನೈಸ್. 55,000 ಕೊಟ್ಟು ತೊಗೊಂಡಿರುವಂಥ ಜಿಲಾಟೋ. ಬಾಲಿಯಲ್ಲಿ ಒಂದು ಇಟ್ಸ್ ಕ್ರಿಂಜ್ ಅಂತ ಹೇಳೋದಕ್ಕಾಗಲ್ಲ, ಬಟ್ ಇಲ್ಲಿರೋ ಕರೆನ್ಸಿ ಫಾರ್ಮೇಟ್ ಇರೋದೇ ಹಂಗೆ. ಇಲ್ಲಿ ಯಾವುದೂ 1000ದಲ್ಲಿ ಮಾತಾಡಲ್ಲ, ಎಲ್ಲ ಲಕ್ಷದಲ್ಲಿ ಮಾತಾಡ್ತಾರೆ.
ಸೊ ಇಲ್ಲಿ ನಮ್ಮ 1 INR ಈಸ್ ಈಕ್ವಲ್ ಟು 180 ಆರ್ 185, ಇಟ್ ವೇರಿ, 180ಇಂದ 190 IDR. ಸೊ ನಮ್ಮ ಇಂಡಿಯನ್ ರುಪಿಗೂ ಇಂಡೋನೇಷ್ಯಾ ರೂಪಾಯಾಗೂ ಡಿಫ್ರೆನ್ಸ್ ಏನಿಲ್ಲ. ನಾವು ರುಪಿ ಅಂತೀವಿ, ಅವರು ರೂಪಾಯ ಅಂತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ 55,000 ರೂಪಾಯಿನ ಜಿಲಾಟೋ ಹೆಂಗಿದೆ? ಸೂಪರಾಗಿದೆ. ಕೊಡಲಿ, ನಾನು ಸಹ ತಿನ್ನೋಣ. ನಾನು ತಿಂದು ಕೊಡ್ತೀನಿ ಕೊಡಲಿ. ಕೊಡೋದೇ ಇಲ್ಲ ಅಂತಾಳೆ, ಜಾಸ್ತಿ ಏನು ತಿನ್ನಲ್ಲ. ನೈಸ್, ಟೇಸ್ಟ್ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಸೆಮಿನ್ಯಾಕ್ ಬೀಚ್. ಏನಕ್ಕೆ ಹೋಗ್ತಾ ಇದ್ದೀವಿ? ಸನ್ಸೆಟ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಜಿಲಾಟೋ 55,000 ರೂಪಾಯಿ ಜಿಲಾಟೋ ತಿನ್ಕೊಂಡು ಸನ್ಸೆಟ್ ನೋಡೋದಕ್ಕೆ ಸೆಮಿನ್ಯಾಕ್ ಬೀಚ್ಗೆ ಹೋಗ್ತೀವಿ. ನೋಡಿ, ಇದು ಕುಟ್ಟಾ ಬೀಚು ಈ ಕಡೆ ಇರೋದು. ಈ ಕಡೆಗೆ ಬಂದ್ಬಿಟ್ಟು ಬೀಚ್ ವಾಕ್ ಮಾಲ್. ಸೊ ಇದೊಂಥರ ತುಂಬ ಚೆನ್ನಾಗಿದೆ, ಮಾಲ್ ಚೆನ್ನಾಗಿದೆ. ಬೀಚ್ ಓಕೆ, ನಾನು ಬೀಚನ್ನ ರೆಕಮೆಂಡ್ ಮಾಡಲ್ಲ ಯಾರಿಗೂ. ಸೊ ಸುಮ್ಮನೆ ಏನೋ ಇವಾಗ ನಮ್ದೇನಾಗಿತ್ತು ಅಂತಂದರೆ, ನಮ್ದು ಆಫ್ ದ ಡೇ ನಮ್ಮ ಟ್ರಾವೆಲಿಂಗಲ್ಲಿ ಹೋಗಿತ್ತು. ಜಸ್ಟ್ ಟುಡೇ ನಾವು ಬಂದಿದ್ವಿ. 2 o'clock 3 o'clock ಮೇಲೆ ನಾವೇನು ಮಾಡಬೇಕು, ವಿತಿನ್ 10 ಕಿಲೋಮೀಟರ್ ರೇಡಿಯಸಲ್ಲಿ ಏನೇನಿದೆ ಅಷ್ಟು ಮಾತ್ರ ಕವರ್ ಮಾಡ್ಬೋದು. ಒಂದು ಬೇಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 10 ಕಿಲೋಮೀಟರ್ಸ್ ರೇಡಿಯಸ್ ಅಷ್ಟೇ ಮಾಡೋದಕ್ಕಾಗೋದು. ಸೊ 3 to 4 ಪ್ಲೇಸಸ್ ಮ್ಯಾಕ್ಸಿಮಮ್ ಕವರ್ ಮಾಡ್ಬೋದು. ಏನು ಸ್ಮಿತಾ? ಅಷ್ಟು ಬಿಟ್ಟರೆ ಜಾಸ್ತಿ ಮಾಡೋದಕ್ಕಾಗಲ್ಲ. ಬಟ್ ಇಲ್ಲಿ ಬಾಲಿಯಲ್ಲಿ ಸಿಕ್ಕಾಪಟ್ಟೆ ಸಿಗರೇಟ್ ಸೇರ್ತಾರಪ್ಪ. ರೋಡಲ್ಲೂ ಸಿಗರೇಟ್ ಸೇರ್ತಾರೆ. ಎಲ್ಲಿ ನಿಂತ್ಕೊಂಡ್ರೂ ಸಿಗರೇಟ್ ಸೇರ್ತಾ ಇರ್ತಾರೆ, ಎಲ್ಲಿ ಕೂತ್ಕೊಂಡು ಯಾವ ಮಾಲ್ಗೆ ಹೋದ್ರೂ ಸೇರ್ತಾರೆ. ಮಾಲಲ್ಲೂ ಏನು ಸಿಗರೇಟ್ ಸೇದೋಂಗಿಲ್ಲ ಅಂತಲ್ಲ, ಎಲ್ಲ ಬೇಕಾದ್ರೂ ನಿಂತ್ಕೊಂಡು ಸೇದ್ಬೋದು. ಏನು ಫೈನ್ ಹಾಕಲ್ಲ, ಏನೂ ಮಾಡಲ್ಲ. ಸೊ ಇದು ಈ ಬಾಲಿಯದ ಸ್ಪೆಷಾಲಿಟಿ. ಸೊ ಒಳ್ಳೊಳ್ಳೆ ಪಬ್ ಬಾರ್ಗಳೆಲ್ಲ ಇದೆ. ನಿಸ್ಮಿತಾ, ಮಜಾ ಮಾಡೋರಿಗೆ ಹೇಳಿ ಮಾಡಿಸಿದವರು. ಬಾಲಿಯಲ್ಲಿ 2 ಥರ ಡೈವರ್ಸಿಟಿ ನೋಡ್ಬೋದು. ಒಂದು ಬಂದು ನಿಮಗೆ ಮಾಡ್ರನ್ ಲೈಫು, ಈ ಥರ ಮಾಡ್ರನ್ ಕಲ್ಚರು. ಸೊ ಈ ಥರ ಒಂದು ಬೀಚ್ ಪಕ್ಕದಲ್ಲಿರೋವಂಥ ರೆಸ್ಟೋರೆಂಟ್ಸು, ಪಬ್, DJ, ನೈಟ್ ಲೈಫು, ಇದೆಲ್ಲ ಒಂದಾಯಿತು ಅಂತಂತಂದರೆ ಇನ್ನೊಂದು ನೇಚರು, ಸೀನಿಕ್ ವ್ಯೂಸು, ಸೊ ಡೀಪ್ ಫಾರೆಸ್ಟು, ಇವೆಲ್ಲ ಒಂದು ಬೇರೆ ಒಂದು ಕತೆ. ಸೊ ಈ ಥರ ಒಂದು ಡಿಫ್ರೆಂಟ್ ಡೈವರ್ಸಿಟಿ ನೋಡ್ಬೋದು. ಇನ್ನೊಂದೆರಡು ಪ್ಲೇಸ್ ಇದೆ, ಆ ಪ್ಲೇಸಸ್ಗೆ ಹೋದರೆ ಕಂಪ್ಲೀಟ್ಲಿ ಡಿವೈನು. ಸೊ ನಾವು ಥ್ಯಾಂಕ್ಸ್. ಸೊ ಈ ಥರ ಡಿವೈನಿಟಿ ತುಂಬ ಪ್ರೇ ಮಾಡ್ತಾರೆ ಎಲ್ಲರ ಮನೆ ಮುಂದೆ. ದೇವಸ್ಥಾನ, ಚಿಕ್ಕದ ಗುಡಿ ಥರ ಕಟ್ಕೊಂಡಿರೋದು, ಈ ಥರ ಮಲ್ಟಿಪಲ್ ಥಿಂಗ್ಸ್ ಇದೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಎಂಟ್ರಿ ಆಗ್ತಾಯಿದ್ದೀವಿ ನಮ್ಮ ಪಾರ್ಕಿಂಗ್ ಕಡೆಗೆ. ಸೊ ನಮ್ಮ ಕಾರು ಅಲ್ಲಿದೆ, ನಮ್ಮ ಟ್ಯಾಕ್ಸಿ ಅಲ್ಲಿದೆ. ಈ ಕಾರ್ ಬಂದುಬಿಟ್ಟು ಚೀನಾ ಮ್ಯಾನುಫ್ಯಾಕ್ಚರಿಂಗು. ಕಾರಿದು. ಓಕೆ, see you in Simnak.
ಮಾತಾಡೋದು ಎಷ್ಟು ಕೇಳಿಸ್ತಾ ಇದೆಯೋ ಕೇಳಿಸ್ತಿಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಫನ್ ಇದೆ.